ನಮಸ್ಕಾರ ವೀಕ್ಷಕರೇ, ಇದು ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವೀಕ್ಷಕರೇ. ಇವತ್ತಿನ ಟಾಪಿಕ್ ಏನಂದರೆ ವೀಕ್ಷಕರೇ, ನಾಯಕ ನಟ ದರ್ಶನ್ ಅವರ ಜಾತಕವನ್ನು ನಾನು ವಿಶ್ಲೇಷಣೆ ಮಾಡುತ್ತೇನೆ. ಸೊ ಇದು ಪ್ರಶ್ನಾಶಾಸ್ತ್ರದ ಮೂಲಕ ಅವರು ಜೈಲಿಂದ ಯಾವಾಗ ಎಕ್ಸಾಕ್ಟ್ ಹೊರಗಡೆ ಬರ್ತಾರೋ ಬರೋಲ್ವೋ ಅನ್ನೋದನ್ನು ನಾನು ಪ್ರಶ್ನಾಶಾಸ್ತ್ರದ ಮೂಲಕ ನಾನು ಎಕ್ಸಾಕ್ಟಾಗಿ ಆ ಟೈಮನ್ನು ಕೊಡ್ತೀನಿ ವೀಕ್ಷಕರೇ. ಯಾಕಂದರೆ ನಾನು ಏನಕ್ಕೆ ಪ್ರಶ್ನಾಶಾಸ್ತ್ರದ ಮೂಲಕನೇ ಅವ್ರದ್ದು ಜಾತಕನ ವಿಶ್ಲೇಷಣೆ ಮಾಡ್ತಿದ್ದೀನಿ ಅಂದರೆ, ನಮಗೆ ಇದು ಅವ್ರದ್ದು ಬರ್ತ್ ಡೀಟೇಲ್ಸ್ ಇರುತ್ತಲ್ಲ, ನಮಗೆ ಎಕ್ಸಾಕ್ಟಾಗಿ ಗೊತ್ತಿರಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ ಬರ್ತ್ ಡೀಟೇಲ್ಸು. ಸೊ ಇಂಥವೆಲ್ಲ ಜೈಲು, ಕೋರ್ಟು, ಆಮೇಲೆ ಈ ಡಿವರ್ಸು, ಆಮೇಲೆ ಇದು ವ್ಯಾಜ್ಯಗಳು, ಇವೆಲ್ಲ ಏನೇನಿರುತ್ತೆ ನಮಗೆ ಪ್ರಶ್ನಾಶಾಸ್ತ್ರನೇ ಯೂಸ್ ಮಾಡಬೇಕು ಯೂಸಲಿ. ಸೊ ಇದು ಜಾತಕದಲ್ಲಿ ನಾವು ಕೆಲವೊಂದನ್ನು ನೋಡೋಕ್ಕಾಗಲ್ಲ. ಸೊ ಹೀಗಾಗಿ ನಾನು ಪ್ರಶ್ನಾಶಾಸ್ತ್ರದ ಮೂಲಕ ಅವರು ಜೈಲಿಂದ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟು ಅವ್ರದ್ದು ಬರ್ತ್ ಡೀಟೇಲ್ಸ್ ಹಾಕಿ ಅವ್ರದ್ದು ಜಾತಕನ ಒಂದು 2 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡಿರಬೇಕು, ಬೇರೆದವರು ತುಂಬ ಚೆನ್ನಾಗಿ ಇವ್ರದ್ದು ಜಾತಕನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಹೇಳಿದರೆ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ. ಸೊ ನಾನು ಹಂಗೆ ಮೇನಾಗಿ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅವ್ರದ್ದು ಜಾತಕನ. ಆಮೇಲೆ ಇದಾದಮೇಲೆ ನಾನು ಪ್ರಶ್ನಾಶಾಸ್ತ್ರ ಇವಾಗ ಆಲ್ರೆಡಿ ಹಾಕಿದ್ದೀನಿ, ಒಂದು ಹಾಫ್ ಆನ್ ಅವರ್ ಹಿಂದ್ಗಡೆ ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ದೆ. ಸೊ ಅವರು ಜೈಲಿಂದ ಯಾವಾಗ ಹೊರಗಡೆ ಬರ್ತಾರೆ ಅದನ್ನು ನಾನು ನಿಮಗೆ ವಿಶ್ಲೇಷಣೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಸೊ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಚಿತವಾಗಿ ನನ್ನ ವಿಡಿಯೋ ಸಿಗುತ್ತೆ ಮತ್ತು ನಿಮಗೆ ಪರಿಹಾರನೂ ಸಿಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ. ಇದು ದರ್ಶನ್ ಅವರ ಜಾತಕ ವೀಕ್ಷಕರೇ. ನೋಡಿ, ಅವ್ರದ್ದು ಲಗ್ನ ಯಾವುದಿದೆ ಅಂದರೆ ವೃಷಭ ಲಗ್ನ. ಅವ್ರದ್ದು ಯಾವ ಲಗ್ನ ಅಂದರೆ ವೃಷಭ ಲಗ್ನ. ನೋಡಿ, ವೃಷಭ ಲಗ್ನ ಶುಕ್ರನ ಅಧಿಪತಿ. ವೃಷಭ ಲಗ್ನ ಶುಕ್ರನ ಅಧಿಪತಿ. ಸೊ ಅವರ ಬ್ಲಡ್ಡಲ್ಲೇ ಬಂದಿದೆ ನಟನೆ ಅನ್ನೋದು. ಶುಕ್ರ ಯಾವುದಕ್ಕೆ ಕಾರಕ ಅನ್ನೋದು ನಿಮಗೂ ಗೊತ್ತಿದೆ. ಶುಕ್ರ ಈ ಫಿಲ್ಮ್ ಇಂಡಸ್ಟ್ರಿ, ಆಮೇಲೆ ಈ ಆರ್ಟು, ಮೇಕಿಂಗು, ಬ್ಯೂಟಿಷಿಯನ್ನು, ಇದೇನೇನು ಬರುತ್ತೆ ಇದು ಶುಕ್ರನ ರಿಲೇಟೆಡು. ಅದಕ್ಕೆ ಅವ್ರದ್ದು ನೋಡಿ ಲಗ್ನನೇ ವೃಷಭ ಲಗ್ನ ಇದೆ, ಹಾಗಾಗಿ ಅವರ ಬ್ಲಡ್ಡಲ್ಲೇ ನಟನೆ ಅನ್ನೋದು ಬಂದಿದೆ. ನೋಡಿ, 1, 2, 3 ಮೂರನೇ ಮನೆಯಲ್ಲಿ ಶನಿ ಇದೆ ಅವ್ರಿಗೆ. 4, 5, 6 6ನೇ ಮನೆಯಲ್ಲಿ ರಾಹು. ನೋಡಿ ವೀಕ್ಷಕರೇ, ಇದೊಂದು ಲೈನು ನೀವು ಬರೆದಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಮುಂದೆ ಯಾವುದಾದ್ರೂ ಜಾತಕ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. 6ನೇ ಮನೆಯಲ್ಲಿ ಏನಾದರೂ ಯಾರಿಗಾದರೂ ರಾಹು ಇದ್ದರೆ ಅವರು ಲೀಲಾಜಾಲವಾಗಿ ಅವರು ಡೈಲಾಗನ್ನು ಹೊಡಿತಾರೆ ಮತ್ತು ಈಸಿಯಾಗಿ ಅವ್ರಿಗೇನು ಸ್ಕ್ರಿಪ್ಟ್ ಕೊಟ್ಟಿರುತ್ತಾರೋ ಅದನ್ನು ಮಿನಿಮಮ್ ಹಾಫ್ ಆನ್ ಅವರಲ್ಲಿ ಅವರು ರೆಡಿ ಆಗಿಬಿಡ್ತಾರೆ. ಸೊ ಆ ಥರದ್ದು ಜಾತಕ ಇದು. ಎಲ್ಲರದ್ದು ನೋಡಿ, 6ನೇ ಮನೆಯಲ್ಲಿ ಯಾರ್ಯಾರಿಗೆ ರಾಹು ಇರುತ್ತೋ ಅವ್ರದ್ದು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈ ಶೂಟಿಂಗಲ್ಲಿ ಒಂದು ಹಾಫ್ ಆನ್ ಅವರಲ್ಲೇ ರೆಡಿ ಆಗ್ತಾರೆ ಮತ್ತು ಲೀಲಾಜಾಲವಾಗಿ ಅವರು ಡೈಲಾಗ್ನ ಹೊಡಿತಾರೆ 6ನೇ ಮನೆಯಲ್ಲಿ ರಾಹು ಇದ್ದರೆ. ನೆಕ್ಸ್ಟು 7, 8, 9 9ನೇ ಮನೆಯಲ್ಲಿ 3 ಗ್ರಹಗಳಿವೆ, ಚಂದ್ರ, ಕುಜ ಮತ್ತು ಬುಧ. ಚಂದ್ರ ಮತ್ತು ಕುಜ ಕಂಜಕ್ಷನ್ ಆಗಿದೆ ಇಲ್ಲಿ 9ನೇ ಮನೆಯಲ್ಲಿ. ಸೊ ಇವ್ರದ್ದು ನೋಡಿ, ಇವ್ರದ್ದು ಜೀವನದಲ್ಲಿ ಏನೇನೋ ಕಷ್ಟಗಳು ಆಗಿರ್ತವೆ. ಸೊ ಅದರಿಂದ ಅವರು 9ನೇ ಮನೆಯಲ್ಲಿ 3 ಗ್ರಹಗಳಿದಾವಲ್ಲ, ಸೊ ದೈವಿಕ ಆಶೀರ್ವಾದದಿಂದ ಇವರು ಪಾರಾಗ್ತಾರೆ. ಇವರೇನೇ ತಪ್ಪು ಮಾಡಲಿ ಬಿಡಲಿ, ಏನೋ ಒಂದು ಸಮಸ್ಯೆ ಬಂದಿದೆ ಅಂದರೆ ಸೊ ಅದು 9ನೇ ಮನೆ ಏನು ಮಾಡುತ್ತಂದರೆ ಇವರಿಗೆ ಲಕ್ ಅಂತೀವಲ್ಲ, ಆ ಥರದಿಂದ ಇವರು ಪಾರಾಗ್ತಾರೆ. ಆಮೇಲೆ 10ನೇ ಮನೆಯಲ್ಲಿ ಸೂರ್ಯ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ವೀಕ್ಷಕರೇ, ಯಾರ ಜಾತಕದಲ್ಲಿ 10ನೇ ಮನೆಯಲ್ಲಿ ಸೂರ್ಯ ಇರ್ತಾನೋ ಸೊ ಅವ್ರದ್ದು ಜೀವನ ನೋಡಿ, ಅವರು 0ಇಂದನೇ ಕೋಟಿ ತನಕ ಬಂದಿರ್ತಾರೆ. ಬೇಕಾದರೆ ನೀವು ಟೆಸ್ಟ್ ಮಾಡಿ, ಒಂದು 50 ಜಾತಕ ತಗೊಳ್ಳಿ, ಯಾರ ಜಾತಕದಲ್ಲಿ 10ನೇ ಮನೆ ಸೂರ್ಯ ಇರ್ತಾನೋ ಆ ವ್ಯಕ್ತಿ ಯಾವಾಗಲೂ ಅವ್ರ ಜೀವನದ ಸ್ಟೋರಿ ನೋಡಿ, 0ದಿಂದ 1 ಕೋಟಿ ತನಕ ಬಂದಿರ್ತಾರೆ. ಸೊ
ಸೊ 10ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಅಂದ ಮಾತ್ರಕ್ಕೆ ಅವ್ರಿಗೇನು ಲಕ್ ಸಿಗಲ್ಲ, ಗೌರವ ಸಿಗಲ್ಲ. ಅದಕ್ಕೆ ಅವ್ರು ಏನು ಮಾಡಬೇಕಂದ್ರೆ ಜೀರೋದಿಂದ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಸಿಗಬೇಕಂದ್ರೆ ನೇಮು, ಫೇಮು, ಆಮೇಲೆ ತುಂಬ ಕಷ್ಟಪಡಬೇಕಾಗುತ್ತೆ 10ನೇ ಮನೆಯಲ್ಲಿ ಸೂರ್ಯ ಇದ್ದಾಗ. ಆಮೇಲೆ 10ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಎರಡು ನಮಗೆ ಮೇಜರಾಗಿ ಅಂದರೆ ನೆಗೆಟಿವಿಟಿ ಇರುತ್ತೆ ತಂದೆ ಬಗ್ಗೆ. ಏನಂದರೆ ಅವರು ಚಿಕ್ಕವರಿಂದನೇ ತಂದೆ ತೀರೋಗಿರ್ತಾರೆ. ಇಲ್ಲಾಂದರೆ ಅವ್ರ ತಂದೆ ಇದ್ರೂ ಅವ್ರ ತಂದೆಗೆ ಬೆಲೆ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ತಂದೆ ಮಗನಿಗೆ ಆಗಿ ಬರಲ್ಲ. ಬೇಕಂದರೆ 10ನೇ ಮನೆಯಲ್ಲಿ ಯಾರಿಗೆ ಸೂರ್ಯ ಇದೆ ಇದೊಂದು ಟೆಸ್ಟ್ ಮಾಡಿ, ತಂದೆ ಮಗನಿಗೆ ಆಗಿ ಬರಲ್ಲ. ಇನ್ ಕೇಸ್ ಅವರು ಆ ಚಿಕ್ಕ ವಯಸ್ಸಿಗೆ ಅವ್ರ ತಂದೆನೇ ಕಳ್ಕೊಂಡಿರ್ತಾರೆ. ನೆಕ್ಸ್ಟು 11ನೇ ಮನೆಯಲ್ಲಿ ಶುಕ್ರ, ಅಂದರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇವರು ತುಂಬ ಸಕ್ಸಸ್ಸು ಎಲ್ಲ ಸಿಗುತ್ತೆ. 11ನೇ ಮನೆಯಲ್ಲಿ ಶುಕ್ರ ಇದೆ. ಲಗ್ನದ ಅಧಿಪತಿ 11ನೇ ಮನೆಯಲ್ಲಿದ್ದಾನೆ. ಸೊ ಇವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಏನೇ ಮಾಡಿದ್ರೂ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟು 12ನೇ ಮನೆಯಲ್ಲಿ ಕೇತು ಮತ್ತು ಗುರು. ಇದೊಂದು ಭಾಳ ಬ್ಯಾಡ್ ನೋಡಿ ವೀಕ್ಷಕರೇ. ಯಾರ ಜಾತಕದಲ್ಲಿ ಕೇತು ಮತ್ತು ಗುರು ಕಂಜಕ್ಷನ್ ಆಗಿರುತ್ತೋ ಸೊ ಅವ್ರದ್ದು ಏನಿರುತ್ತೆ, ಕೇತು ಅಂದರೆ ಹೆಡ್ಲೆಸ್ಸು, ಗುರು ಅಂದರೆ ಅಪಾರವಾದ ಜ್ಞಾನ ಇರುತ್ತೆ ಇವ್ರಿಗೆ. ಬಟ್ ಕೇತು ಏನು ಮಾಡ್ತಾನೆ, ಆ ಅಪಾರವಾದ ಜ್ಞಾನನ ಅವರ ಒಳ್ಳೆಯದಕ್ಕೆ ಬಳಸಲ್ಲ. ಸೊ ಅವ್ರನ್ನ ಏನಾದರೂ ಮಾಡಿ ಒಂದು ತೊಂದರೆಗೆ ಸಿಲುಕೋದು, ಆಮೇಲೆ ಕಷ್ಟಗಳನ್ನ ಕೊಡೋದು, ಅವರ ವಿದ್ಯೆ ಯೂಸ್ ಆಗದೆ ಇರೋ ಥರ ಕೇತು ಮಾಡ್ತಾನೆ. ಯಾಕಂದರೆ 12ನೇ ಮನೆ. ಸೊ ಹೀಗಾಗಿ ಈ ಥರ ಇದೆ ವೀಕ್ಷಕರೇ. ಸೊ ಇದು ನಾನು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ರೆಡಿ ಇವರು ದರ್ಶನ್ ಅವರ ಜಾತಕವನ್ನು ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಜನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇವಾಗ ನಾನು ಅದೇ ಥರ ಎಕ್ಸ್ಪ್ಲೇನ್ ಮಾಡಿದರೆ ಸೇಮ್ ಆಗುತ್ತೆ, ಬೇರೆ ಏನು ಡಿಫ್ರೆನ್ಸ್ ಬರಲ್ಲ. ಸೊ ಹೀಗಾಗಿ ಇದಿಷ್ಟು ಹೇಳಿದ್ದೀನಿ ವೀಕ್ಷಕರೇ. ಇವಾಗ ನೆಕ್ಸ್ಟು ಅವ್ರದ್ದು ಪ್ರಶ್ನಾಶಾಸ್ತ್ರದ ಮೂಲಕ ಜೈಲಿನಿಂದ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋವನ್ನು ಕೊನೆಯದಾಗಿ ನೋಡಿ. ಇದೇ ನೋಡಿ ವೀಕ್ಷಕರೇ ಜಾತಕ. ನಾನು ಇವಾಗ ಒಂದು ಹಾಫ್ ಆನ್ ಅವರು ಹಿಂದ್ಗಡೆ ನಾನು ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ನಲ್ಲ, ದರ್ಶನ್ ಯಾವಾಗ ಜೈಲಿನಿಂದ ಹೊರಗಡೆ ಬರ್ತಾರೆ ಅಂತ. ಇದೇ ಅದು ಜಾತಕ. ಇವಾಗ ನಾನು ಇದರಿಂದ ನಿಮಗೆ ಹೇಳ್ಕೊಡ್ತೀನಿ ಜೈಲಿನಿಂದ ಯಾವಾಗ ಹೊರಗಡೆ ಬರ್ತಾರೆ, ಆಮೇಲೆ ಹೇಗೆ ಪ್ರಶ್ನಾಶಾಸ್ತ್ರದ ಮೂಲಕ ಹೇಗೆ ನಾವು ಅಕ್ಯುರೆಸಿಯನ್ನು ತೊಗೋಬೋದು, ಟೈಮ್ ಹೇಳ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಹಾಕಿದ್ದು ಟೈಮಿಂಗು ಒಂದು 12 ಗಂಟೆ ಆಗಿರಬೇಕು ನಾನು ಹಾಕಿದ್ದು. ಅದೇ ಇದು ಜಾತಕ. ಇಲ್ಲಿ ನೋಡಿ, ವೃಶ್ಚಿಕ ಲಗ್ನ ಬಂತು. ನಾನು ಹಾಕಿದ್ದು ಪ್ರಶ್ನಾಶಾಸ್ತ್ರದಲ್ಲಿ ಇವ್ರದ್ದು ವೃಶ್ಚಿಕ ಲಗ್ನ ಬಂದಿದೆ. ಆಮೇಲೆ 1, 2, 3, 4ನೇ ಮನೆಯಲ್ಲಿ ಶನಿ ಇದೆ. ಸೊ ಇದೇನು ಸೂಚನೆ ಮಾಡುತ್ತಂದರೆ 4ನೇ ಮನೆಯಲ್ಲಿ ಶನಿ. ಸೊ ಇವಾಗ ಪ್ರೆಸೆಂಟ್ ಇದು ಚಾರ್ಟ್ ಹಾಕಿರೋದು ಪ್ರಶ್ನಾಶಾಸ್ತ್ರ. 4ನೇ ಮನೆ ಅಂದರೆ ನಮಗೆ ಓನ್ ಹೌಸ್ ಅಂತ ಹೇಳ್ತೀವಿ, ನಾವು ಹುಟ್ಟಿದ ಮನೆ. ಸೊ ಇಲ್ಲಿ ಶನಿ ಕೂತಿದ್ದಾನೆ ಅಂದರೆ ಇಲ್ಲೇ ನಮಗೆ ಇಂಡಿಕೇಟ್ ಕೊಡ್ತಿದ್ದಾನೆ ಶನಿ. ಏನಂತ, ಇವರು ಬೇಲ್ ಸಿಕ್ಕು ಮನೆಗೆ ಹೋಗ್ಬೇಕಂದ್ರೆ ತುಂಬ ತಾಳ್ಮೆಯಿಂದ ಕಾಯಬೇಕು. ಅಷ್ಟು ಈಸಿಯಾಗಿ ಬೇಲ್ ಸಿಗಲ್ಲ. ಬೇಲು ಸಿಗುತ್ತೆ, 100% ಸಿಗುತ್ತೆ. ಯಾಕಂದರೆ 4ನೇ ಮನೆಯಲ್ಲಿ ಶನಿ ಇದ್ದಾನಲ್ಲ, ಅದು ನಮ್ಮದು ಸ್ವಂತ ಮನೆ ಅಂತ ಹೇಳ್ತೀವಿ. ಅಲ್ಲಿ ಶನಿ ಕೂತಿದ್ದಾನಂದರೆ ಇವರ ಮನಸ್ಸು ಪರಿವರ್ತನೆ ಆಗೋವರೆಗೂ ಪಶ್ಚಾತ್ತಾಪ ಆಲ್ರೆಡಿ ಆಗಿರುತ್ತೆ, ಇನ್ನೂ ಕಾಯಬೇಕು. ಯಾಕಂದರೆ ಶನಿ ಅಂದರೆ ನಾವು ಸ್ಲೋ ಪ್ಲ್ಯಾನೆಟ್ ಅಂತ ಹೇಳ್ತೀವಿ. ಬಟ್ ಪರ್ಫೆಕ್ಟ್ ಯಾವ ಮನೇಲಿ ಕೂತಿದೆ ಆ ಮನೆಯದ್ದು 100% ಫಲ ಕೊಡ್ತಾನೆ. ಸೊ ಇವ್ರಿಗೆ 100% ಬೇಲ್ ಸಿಗುತ್ತೆ. ಯಾವಾಗ ಸಿಗುತ್ತೆ, ಕಾಯಬೇಕು, ತುಂಬ ಲೇಟ್ ಆಗುತ್ತೆ. ಅದು ನಾನು ಟೈಮಿಂಗ್ ಮುಖಾಂತರ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಟೈಮಿಂಗು ನಾನು ಕಾಂಬಿನೇಷನ್ಗೆ ಬರ್ತೀನಿ, ಕಸ್ಬಲ್ಲಿಗೂ ಬರ್ತೀನಿ. ಅಲ್ಲಿ ನಮಗೆ ಅಕ್ಯುರೇಟಾಗಿ ಇಂಥ ದಿನವೇ ಬರ್ತಾರಂತ ಹೇಳ್ಬೋದು ನಾವು. ಸೊ ಇದೊಂದು ಧೈರ್ಯದ ಖುಷಿ ವಿಚಾರ ಅಭಿಮಾನಿಗಳಿಗೆ. 4ನೇ ಮನೆಯಲ್ಲಿ ಶನಿ ಇದ್ದಾನಂದರೆ ಅವ್ರಿಗೆ ಪಕ್ಕಾ ಬೇಲ್ ಸಿಗುತ್ತೆ. ಸೊ ಅವ್ರನ್ನ ತುಂಬ ಚಿತ್ರಹಿಂಸೆ ಕೊಟ್ಟು, ತುಂಬ ತಾಳ್ಮೆ ಕಲಿಸಿ, ತುಂಬ ಪಾಠ ಕಲಿಸಿ ಹೊರಗಡೆ ಬರ್ತಾರೆ. ಅದು ಶನಿ ಮಹಾತ್ಮ ಕೊಡೋ ಗಿಫ್ಟು ಯಾರಿಗಾದರೂ ಇಲ್ಲಿ. ಅದು ಶನಿ ಎಲ್ಲೇ ಕೂತಿರಲಿ, ಸೊ ಆ ಮನೆಯದ್ದು ಲೇಟಾಗಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟು 4 ಆಯಿತು. 5ನೇ ಮನೆಯಲ್ಲಿ ರಾಹು, 5, 6, 7ನೇ ಮನೆಯಲ್ಲಿ ಗುರು.
ಇದೊಂದು ನೋಡಿ ವೀಕ್ಷಕರೇ, 7ನೇ ಮನೆಯಲ್ಲಿ ಗುರು ಇದೆಯಲ್ಲ, ಇವರ ಪರಿಚಯದವರು ಏನು ಈ ಲಾಯರ್ ಇದ್ದಾರಲ್ಲ, ಸೊ ಅವರು ಬೇಗ ಇವ್ರಿಗೆ ಬೇಲ್ ಸಿಗೋ ಥರ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿಗಳು ಇವರು. ಲಾಯರ್ ಏನು ಇದ್ದಾರಲ್ಲ ಅದೊಂದು ಹೇಳ್ಬೋದು. 8ರಲ್ಲಿ ಕುಜ 8ರಲ್ಲಿ ಕುಜ ಇದ್ದರೆ ಸ್ವಲ್ಪ ಹೆಲ್ತ್ ರಿಲೇಟೆಡು ಇಶ್ಯೂಸ್ ಆಗುತ್ತೆ. ಆಮೇಲೆ ಈ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ನಾವು, ಮಲಬದ್ಧತೆ. ಸೊ ಅದಕ್ಕಾಗಿ ಅವರು ನೋಡಿದ್ದೀರಲ್ಲ, ಸ್ಟ್ರೈಕ್ ಚೇರ್ನ ತೊಗೊಂಡಿದ್ದಾರೆ ಅವರು. ಇದರ ರಿಲೇಟೆಡು ನೋಡಿ, 8ನೇ ಮನೆಯಲ್ಲಿ ಯಾರಿಗೆ ಕುಜ ಇರುತ್ತೋ ಸೊ ಅವರಿಗೆ ಕಾನ್ಸ್ಟಿಪೇಷನ್ನು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟು 8, 9, 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ. ಸೊ ಅದಕ್ಕೆ ನೇಮ್ ಆ್ಯಂಡ್ ಫೇಮ್ ಮಾಡಿದ್ದಾರೆ. 11 ಕೇತು ಮತ್ತು ಶುಕ್ರ. 12ನೇ ಮನೆಯಲ್ಲಿ ಚಂದ್ರ. ಸೊ ಇದು ತುಂಬ ಆಘಾತಕಾರಿ ವಿಷಯ ವೀಕ್ಷಕರೇ. 12ನೇ ಮನೆಯಲ್ಲಿ ಚಂದ್ರ ಅಂದಾಗ ಸೊ ಇವರು ತುಂಬ ಮೆಂಟಲಿ ಟಾರ್ಚರ್ ಅನುಭವಿಸಿರ್ತಾರೆ. ಆಮೇಲೆ ಮೆಂಟಲ್ ಡಿಸೀಸು ತುಂಬ ಬಂದಿರುತ್ತೆ ಇವ್ರಿಗೆ. ಸೊ ಚಂದ್ರ ಅಂದರೆ ನಾವು ಮನಸ್ಸಿಗೆ ಕಾರಕ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಾನು ಅಂದರೆ ಮೇಲಿಂದು ಹೇಳಿದ್ದೆ ಪರಾಶರ. ನೆಕ್ಸ್ಟು ನಾವು ಕಸ್ಪಲಿಗೆ ಹೋಗೋಣ ವೀಕ್ಷಕರೇ. ನೋಡ್ಕೊಳ್ಳಿ ನೀವು ಒಂದು ಸಾರಿ, ಪ್ರಶ್ನಾಶಾಸ್ತ್ರ ಹೇಗೆ ನೋಡಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಕಸ್ಪಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟಾಗಿ ನಮಗೆ ಕರೆಕ್ಟಾಗಿ ಬಂದಿದೆ. ನಾನು ಪ್ರಶ್ನಾಶಾಸ್ತ್ರ ಹಾಕಿರೋದು ಇಲ್ಲಿ ನೋಡಿ, 2ನೇ ಮನೆ ಕಸ್ಪಲ್ಲಿ 2ನೇ ಮನೆ ಕಸ್ಪಲ್ಲಿ ಶುಕ್ರ ಬಂದಿದೆ. ನಮಗೆ ನಾವೇನು ಪ್ರಶ್ನಾಶಾಸ್ತ್ರ ಹಾಕ್ತೀವಲ್ಲ ಅಲ್ಲಿ ನಮಗೆ 2ನೇ ಮನೆಯಲ್ಲಿ ಶುಕ್ರ ಬಂದರೆ ನಾವು ಬೇರೆದವ್ರದ್ದು ಜಾತಕ ಕೇಳ್ತೀವಲ್ಲ, ಬೇರೆದವ್ರ ಹೆಸರಲ್ಲಿ, ಆವಾಗ ಶುಕ್ರ ಬಂದರೆ ಅದು ಎಕ್ಸಾಕ್ಟಾಗಿ ನಾವು ಮನಸ್ಸಲ್ಲಿ ಬೇರೆದವ್ರದ್ದು ಕಷ್ಟನ ಇಟ್ಕೊಂಡು ನಾವು ಜಾತಕ ಕೇಳಿರ್ತೀವಲ್ಲ, ಆವಾಗ ಕಂಪಲ್ಸರಿ 2ನೇ ಕಸ್ಪಲ್ಲಿ ಶುಕ್ರ ಬರಲೇಬೇಕು. ಅಂದಾಗ ಮಾತ್ರ ನಮ್ಮದು ನಾವೇನು ಪ್ರಶ್ನಾಶಾಸ್ತ್ರ ಹಾಕಿರ್ತೀವಲ್ಲ ಸೊ ಅದು ನಮಗೆ ಸಕ್ಸಸ್ ರೇಟು ಸಿಗುತ್ತೆ. 100% ಸಿಗುತ್ತೆ ಸಕ್ಸಸ್ ರೇಟು. ನೆಕ್ಸ್ಟು ನಾವು ಜೈಲ್ದು ವಿಚಾರ ನೋಡುವಾಗ 12ನೇ ಕಸ್ಪಲ್ಲಿ ನೋಡಬೇಕು. 12ನೇ ಕಸ್ಪಲ್ಲಿ ಸೂರ್ಯ ಬಂದಿದೆ. ಸೊ ನಮಗೆ 12ನೇ ಕಸ್ಪಲ್ಲಿ 12ನೇ ಮನೆ ಅಂದರೆ ನಾವು ಜೈಲ್ ಅಂತ ಹೇಳ್ತೀವಿ. 12ನೇ ಕಸ್ಪಲ್ಲಿ ಸೂರ್ಯ ಬಂದಿದೆ. ನೋಡೋಣ ಬನ್ನಿ. ಸೂರ್ಯ ಇಲ್ಲಿ ನೋಡಿ, ಹಿಟ್ಟು ತೇರಿನಲ್ಲೂ ಸೂರ್ಯ 12ನೇ ಮನೆ ತೊಗೊಂಡಿದ್ದಾನೆ. ಸೊ ನಮ್ಮದು ಪ್ರಶ್ನಾಶಾಸ್ತ್ರ ಅಕ್ಯುರೇಟಾಗಿ ಬಂದಿದೆ. 12ನೇ ಮನೆ ಅಂದರೆ ಜೈಲು. ಸೊ 12ನೇ ಕಸ್ಪಲ್ಲಿ ಸೂರ್ಯ ಬಂದಿದ್ದಾನೆ. ಸೂರ್ಯ 12ನೇ ಮನೆ ಹಿಟ್ಟಾಗಿದೆ. ಸೊ ಅಂದರೆ ಇವರು ಎಕ್ಸಾಕ್ಟಾಗಿ ಜೈಲಿಗೆ ಹೋಗಿರೋದು ನಿಜ. ಯಾಕಂದರೆ ನಾವು ಬೇರೆದವ್ರ ಬಗ್ಗೆ ನೋಡ್ತಿದ್ದೀವಲ್ಲ, ಸೊ ಬೇರೆದವರು ಸುಳ್ಳು ಹೇಳಿದಾರಂದ್ರೂ ಈ ಪ್ರಶ್ನಾಶಾಸ್ತ್ರದಲ್ಲಿ ನಾವು ನಿಜ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದಾರೋ ಅಂತ ನೋಡ್ಬೋದು. ಇವಾಗ ಡೈರೆಕ್ಟಾಗಿ ನಾವು ದಶಾಭುಕ್ತಿಗೆ ಬರೋಣ. ಇವ್ರು ಯಾವಾಗ ಹೊರಗಡೆ ಬರ್ತಾರಂತ. ದಶಾಭುಕ್ತಿ, ಅಂತರ್ಭುಕ್ತಿ ನೋಡಿ ವೀಕ್ಷಕರೇ. ಇವಾಗ ಕುಜ ಚಂದ್ರ ಸೂರ್ಯ, ಕುಜ ದಶ ಚಂದ್ರಭುಕ್ತಿ ಸೂರ್ಯ ಅಂತರ್ಭುಕ್ತಿ ನಡೀತಿದೆ. ಎಲ್ಲಿ ತನಕ? ಅಕ್ಟೋಬರ್ 2, 2024 ತನಕ ಇದೆ ಸೂರ್ಯ ಅಂತರ್ಭುಕ್ತಿ. ನೋಡೋಣ ಚಂದ್ರ ಮತ್ತು ಸೂರ್ಯ. ಒಂದೆರಡು ನಿಮಿಷ ವೀಕ್ಷಕರೇ. ನೋಡಿ ವೀಕ್ಷಕರೇ, ಅವ್ರಿಗೆ ಇವಾಗ ಕುಜ ಭುಕ್ತಿ ಇದೆ ಪ್ರಶ್ನಾಶಾಸ್ತ್ರದ ಪ್ರಕಾರ. ಕುಜ ಭುಕ್ತಿ ಕುಜ ದಶ. ನೆಕ್ಸ್ಟು ಯಾವುದಿದೆ? ಕುಜ ದಶ ಚಂದ್ರಭುಕ್ತಿ. ಕುಜ ದಶ ಚಂದ್ರಭುಕ್ತಿ ಇದೆ. ಇಲ್ಲಿ ನೋಡಿ, ಚಂದ್ರಭುಕ್ತಿನಲ್ಲಿ 3, 8, 10 ಇದೆ. ಇಲ್ಲಿ ಸೆಕೆಂಡು 2, 11 ಇದೆ. ಸೊ ನಮಗೆ ಇಲ್ಲಿ 3, 8 ಇದೆಯಲ್ಲ, ಸೊ ಇದು ನೆಗೆಟಿವ್ ಕಾಂಬಿನೇಷನ್ ನಮಗೆ 3, 8.
ನಮಗೆ ಮನೆಗೆ ಬರಬೇಕಂದ್ರೆ ಯಾವ ಕಾಂಬಿನೇಷನ್ ಬೇಕಂದರೆ 2 4 11 ಈ ಕಾಂಬಿನೇಷನ್ ಇದ್ದರೆ ಸೊ ಅವರು ಮನೆಯಲ್ಲೇ ಇರ್ತಾರೆ, ಸ್ವಂತ ಮನೆಯಲ್ಲಿ. ಈ ಮನೆಗೆ ಬರಬೇಕಂದ್ರೆ ನಮಗೆ ಈ ಕಾಂಬಿನೇಷನ್ ಬರಬೇಕು, 2 4 11 ಬರಬೇಕು. ಇಲ್ಲಾಂದರೆ ಇವಾಗ ಬೇಲ್ ಸಿಗಬೇಕಂದ್ರೆ ಕಾಂಬಿನೇಷನ್ನು 9 10 11 ಇದಾದರೂ ಬರಬೇಕು. ಸೊ ಇದರಲ್ಲಿ ಯಾವುದಿದೆ ನೋಡೋಣ ಬನ್ನಿ. ಇವಾಗ ನೆಕ್ಸ್ಟು ಅವ್ರಿಗೆ ಅಕ್ಟೋಬರ್ 2ನೇ ತಾರೀಕಿನ ತನಕ ಅವ್ರಿಗೆ ಬೇಲ್ ಸಿಗೋದು ತುಂಬ ಕಷ್ಟ. ಒಂದು ಮೈಲ್ಡಾಗಿ ಒಂದು ಚಾನ್ಸ್ ಇದೆ, ಒಂದು ಸಿಂಗಲ್ ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ 4 7 9 ಇದೆ ಅಂತರ್ಭುಕ್ತಿನಲ್ಲಿ, 4 7 9 ಮೇಲ್ಗಡೆ 1 2 9 ಇದೆ. ಸೊ ಇಲ್ಲಿ 2 4 7 9 ಅಂದರೆ ಅವ್ರಿಗೆ ಒಂದು ಮೈಲ್ಡಾಗಿ ಒಂದು ಚಾನ್ಸ್ ಇದೆ ನೋಡಿ ವೀಕ್ಷಕರೇ. ಎಲ್ಲಿ ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ ಒಂದು ಮೈಲ್ಡ್ ಚಾನ್ಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಕನ್ಫರ್ಮಾಗಿ ಕ್ಲಿಯರಾಗಿ ಎಲ್ಲಿ ಸಿಗುತ್ತೆ, ಇಲ್ಲಿ ಬಂದರೂ ಬರ್ಬೋದು, ಹೌದು ಹೇಳಕ್ಕೆ ಬರಲ್ಲ. ಮೈಲ್ಡಾಗಿ ಒಂದು ಸಿಂಗಲ್ ಚಾನ್ಸ್ ಇದೆ ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ. ಅದು ಬಿಟ್ಟರೆ ನೆಕ್ಸ್ಟು ರಾಹು ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಇಲ್ಲಿದೆ ನೋಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕ್ ಮಾಡ್ತೀನಿ. ರಾಹು ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಅಕ್ಟೋಬರಿಂದ ಮಾರ್ಚ್ ತನಕ ಇದೆ. ಅಲ್ಲಿ ಕಾಂಬಿನೇಷನ್ ನೋಡೋಣ, ಇದ್ದರೆ ಎಕ್ಸಾಕ್ಟಾಗಿ ಹೇಳ್ಬಿಡೋದು. ಇದೆ ರಾಹು ರಾಹು ರಾಹು. ಇಲ್ಲಿ ಮೇಲ್ಗಡೆ 1 2 4 9 ಇದೆ, ಕೆಳಗಡೆ 5 6 ಇದೆ, ನೆಕ್ಸ್ಟ್ ಸೇಮ್ 2 4 7 9. ಸೊ ಇಲ್ಲಿ ಕನ್ಫರ್ಮ್ ಆಗಿ ನಮಗೆ ಒಂದು ಚಾನ್ಸ್ ಇದೆ. ಕರೆಕ್ಟಾಗಿ ಇವರು ಲಾಯರ್ ಏನಾದರೂ ಬೇಲ್ಗೆ ಅಪ್ಲೈ ಮಾಡಿ ಇವ್ರದ್ದು ವಾದ ಪ್ರತಿವಾದ ಏನು ಎಕ್ಸಾಕ್ಟ್ ಕರೆಕ್ಟ್ ಮಾಡಿದರೆ ಇವ್ರಿಗೆ ಅಕ್ಟೋಬರ್ 2ನೇ ತಾರೀಕಿನಿಂದ ನೆಕ್ಸ್ಟು ಅಕ್ಟೋಬರ್ 2ರಿಂದ ಮಾರ್ಚ್ 25 ಡೇಟ್ ಒಳಗಡೆ ಇವರು ಹೊರಗಡೆ ಬರ್ತಾರೆ, 100% ಬರ್ತಾರೆ. ಯಾಕಂದರೆ ಇದು ಪ್ರಶ್ನಾಶಾಸ್ತ್ರ, ಇಲ್ಲಿ ಫೇಕ್ ಆಗಲ್ಲ, ಸುಳ್ಳಾಗಲ್ಲ, ಏನಾಗಲ್ಲ. ಇದರಲ್ಲಿ ಏನು ಬಂದಿದೆ ಎಲ್ಲ ನಿಜ ಆಗುತ್ತೆ. ಸೊ ಇವ್ರಿಗೆ ಇವಾಗ ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ ಒಂದು ಮೈಲ್ಡಾಗಿ ಚಾನ್ಸ್ ಇದೆ. ಬಂದರೆ ಅಷ್ಟರ ಒಳಗಡೆ ಬರ್ಬೋದು, ಇಲ್ಲಾಂದರೆ 2024 ಅಕ್ಟೋಬರ್ ಆಮೇಲೆ 2025 ಮಾರ್ಚ್ ಅಷ್ಟರ ಒಳಗಡೆ ಒಂದು ದೊಡ್ಡ ಚಾನ್ಸ್ ಇದೆ. ಅಲ್ಲಿ ಒಂದು 80% ತೋರಿಸಿದೆ ನಮಗೆ 80% ತೋರಿಸಿದೆ ವೀಕ್ಷಕರೇ. ಸೊ ಇವರು ಅಕ್ಟೋಬರಿಂದ 2024 ಅಕ್ಟೋಬರಿಂದ 2025 ಮಾರ್ಚ್ ಇದೊಂದು 3ರಿಂದ 4 ತಿಂಗಳು ಏನಿದೆ, ಒಂದು ಬಿಗ್ ಟೈಮು. ಬಂದರೆ 100% ಆ ಟೈಮಲ್ಲಿ ಬರ್ತಾರೆ. ಇಲ್ಲಾಂದರೆ ಇವಾಗ ಹೇಳಿದ್ನಲ್ಲ ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ ಒಂದು ಮೈಲ್ಡ್ ಚಾನ್ಸ್ ಇದೆ. ಸೊ ಅವರು ಏನಾದರೂ ಜಪ ತಪ ಮಾಡಿದರೆ ಅದರಿಂದ ಅವರು 100% ಹೊರಗಡೆ ಬರ್ತಾರೆ ವೀಕ್ಷಕರೇ. ಇದು ನಾನು ಪ್ರಶ್ನಾಶಾಸ್ತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದು. ಈ ಥರ ಯಾರೂ ಮಾಡಿಲ್ಲ ವೀಕ್ಷಕರೇ, ಇದೇ ಫಸ್ಟ್ ಟೈಮು. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ವೀಕ್ಷಕರೇ, ಅವ್ರದ್ದು